ಇನ್ನು ಮೈಸೂರಿನಲ್ಲೂ ಕೂಡ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಚಲಿಸ್ತಾ ಇದ್ದ ಆಟೋ ಮೇಲೇನೆ ಒಂದು ಮರ ಬಿದ್ದಿದೆ. ಇಡೀ ಆಟೋ ಜಖಮ್ ಆಗಿದೆ. ಅದೃಷ್ಟ ಆಟೋ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಆದ್ರೆ ಜಖಮ್ ಆದಂತಹ ಆಟೋದ ಒಳಗಡೆ ಸಿಕ್ಕಾಕೊಂಡಿದ್ದ ಡ್ರೈವರ್ನನ್ನ ಹೊರಗಡೆ ತೆಗೆಯೋದಕ್ಕೆ ಸ್ಥಳೀಯರು ಪರದಾಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಬೃಹತ್ ಗಾತ್ರದ ಮರ ಎಕ್ಸಾಕ್ಟ್ಲಿ ಆಟೋ ಮಧ್ಯದಲ್ಲಿ ಬಿದ್ದಿದೆ. ಇಡೀ ಆಟೋ ನಜ್ಜುಗುಜ್ಜಾಗಿದೆ. ಆಟೋ ಒಳಗಡೆ ಡ್ರೈವರ್ ಸಿಕ್ಕಾಕೊಂಡಿದ್ದಾರೆ. ಕೊನೆಗೆ ತಕ್ಷಣ ಅಲ್ಲಿ ಸೇರಿದಂತ ಸ್ಥಳೀಯರು ಡ್ರೈವರ್ನನ್ನ ಹೊರಗಡೆ ತೆಗೆದಿದ್ದಾರೆ. ಆ ಮರಗಳನ್ನ ಕಟ್ ಮಾಡಿ ತೆಗೆದಿದ್ದಾರೆ. ಅಲ್ಲಾಡ್ಸೋದಕ್ಕಾಗಿಲ್ಲ. ಆ ಮರ, ಅಷ್ಟು ದೊಡ್ಡ ಗಾತ್ರದ ಮರ ಈ ಆಟೋ ಮೇಲೆ ಬಿದ್ದಿದೆ. ಸಂಪೂರ್ಣ ಆಟೋ ಜಖಮ್ ಆಗಿದೆ. ಜಖಮ್ ಆದಂತಹ ಆಟೋ ಮುಂದೆ ನಿಂತು ಡ್ರೈವರ್ ಗಿರೀಶ್ ಕಣ್ಣೀರ್ ಹಾಕಿದ್ದಾನೆ. ಮರ ಬೀಳ್ತಾ ಇದ್ದಂತೆ ತಕ್ಷಣ ಬಂದಿದ್ದಾರೆ ಅಲ್ಲಿ ಇದ್ದಂತಹ ಸ್ಥಳೀಯರು. ಆತ ಬಚಾವಾಗಿದ್ದಾನೆ ಡ್ರೈವರ್. ಅದೃಷ್ಟ ಹಿಂದ್ಗಡೆ ಯಾರು ಪ್ಯಾಸೆಂಜರ್ ಇರಲಿಲ್ಲ. ಆಟೋ ಡ್ರೈವರ್ ಈ ನಜ್ಜುಗುಜ್ಜಾದ ಆಟೋದಲ್ಲಿ ಸಿಕ್ಕಾಕೊಂಡು ಪರದಾಡಿದ್ದಾರೆ ಒಂದಷ್ಟು ಹೊತ್ತು. ಕೊನೆಗೆ ಮರಗಳನ್ನ ಕಟ್ ಮಾಡಿ ತೆಗೆದಿದ್ದಾರೆ. ದೊಡ್ಡ ದೊಡ್ಡ ಮರದ ದಿಮ್ಮಿ ಅದನ್ನ ಕಟ್ ಮಾಡಿ ತೆಗೆದಿದ್ದಾರೆ. ಆಟೋ ಡ್ರೈವರ್ನನ್ನ ಬಚಾವ್ ಮಾಡಿದ್ದಾರೆ. ಆದ್ರೆ ಪ್ರತಿದಿನ ಹೊಟ್ಟೆ ತುಂಬಿಸ್ತಾ ಇದ್ದಂತಹ ಈ ಆಟೋ ಕಣ್ಮುಂದೆ ಜಖಮ್ ಆಗಿದ್ದು ನೋಡಿ ಆಟೋ ಡ್ರೈವರ್ ಕಣ್ಣೀರ್ ಹಾಕಿದ್ದಾರೆ. ಇದು ಮಳೆಯಿಂದ ಆಗಿರೋ ಅವಾಂತರ. ಇದು ಮೈಸೂರಿನಲ್ಲಿ ಹಲವು ಕಡೆ ನಾನಾ ರೀತಿಯ ಅನಾಹುತಗಳಾಗಿದೆ ಮಳೆಯಿಂದ. ಎಷ್ಟೋ ಜನ ಮನೆ ಕಳ್ಕೊಂಡಿದ್ದಾರೆ. ಎಲ್ಲ ನೋಡಿದ್ರು ಅಲ್ಲಿ ನೀರು ತುಂಬಿಕೊಂಡಿದೆ. ಈ ಆಟೋ ಜಖಮ್ ಆಗಿದೆ. ಅದೃಷ್ಟ ಆಟೋ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಆದ್ರೆ ಜಖಮ್ ಆದಂತಹ ಆಟೋದ ಒಳಗಡೆ ಸಿಕ್ಕಾಕೊಂಡಿದ್ದ ಡ್ರೈವರ್ನನ್ನ ಹೊರಗಡೆ ತೆಗೆಯೋದಕ್ಕೆ ಸ್ಥಳೀಯರು ಪರದಾಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಬೃಹತ್ ಗಾತ್ರದ ಮರ ಎಕ್ಸಾಕ್ಟ್ಲಿ ಆಟೋ ಮಧ್ಯದಲ್ಲಿ ಬಿದ್ದಿದೆ. ಇಡೀ ಆಟೋ ನಜ್ಜುಗುಜ್ಜಾಗಿದೆ. ಆಟೋ ಒಳಗಡೆ ಡ್ರೈವರ್ ಸಿಕ್ಕಾಕೊಂಡಿದ್ದಾರೆ. ಕೊನೆಗೆ ತಕ್ಷಣ ಅಲ್ಲಿ ಸೇರಿದಂತ ಸ್ಥಳೀಯರು ಡ್ರೈವರ್ನನ್ನ ಹೊರಗಡೆ ತೆಗೆದಿದ್ದಾರೆ. ಆ ಮರಗಳನ್ನ ಕಟ್ ಮಾಡಿ ತೆಗೆದಿದ್ದಾರೆ. ಅಲ್ಲಾಡ್ಸೋದಕ್ಕಾಗಿಲ್ಲ. ಆ ಮರ, ಅಷ್ಟು ದೊಡ್ಡ ಗಾತ್ರದ ಮರ ಈ ಆಟೋ ಮೇಲೆ ಬಿದ್ದಿದೆ. ಸಂಪೂರ್ಣ ಆಟೋ ಜಖಮ್ ಆಗಿದೆ. ಜಖಮ್ ಆದಂತಹ ಆಟೋ ಮುಂದೆ ನಿಂತು ಡ್ರೈವರ್ ಗಿರೀಶ್ ಕಣ್ಣೀರ್ ಹಾಕಿದ್ದಾನೆ. ಮರ ಬೀಳ್ತಾ ಇದ್ದಂತೆ ತಕ್ಷಣ ಬಂದಿದ್ದಾರೆ ಅಲ್ಲಿ ಇದ್ದಂತಹ ಸ್ಥಳೀಯರು. ಆತ ಬಚಾವಾಗಿದ್ದಾನೆ ಡ್ರೈವರ್. ಅದೃಷ್ಟ ಹಿಂದ್ಗಡೆ ಯಾರು ಪ್ಯಾಸೆಂಜರ್ ಇರಲಿಲ್ಲ. ಆಟೋ ಡ್ರೈವರ್ ಈ ನಜ್ಜುಗುಜ್ಜಾದ ಆಟೋದಲ್ಲಿ ಸಿಕ್ಕಾಕೊಂಡು ಪರದಾಡಿದ್ದಾರೆ ಒಂದಷ್ಟು ಹೊತ್ತು. ಕೊನೆಗೆ ಮರಗಳನ್ನ ಕಟ್ ಮಾಡಿ ತೆಗೆದಿದ್ದಾರೆ. ದೊಡ್ಡ ದೊಡ್ಡ ಮರದ ದಿಮ್ಮಿ ಅದನ್ನ ಕಟ್ ಮಾಡಿ ತೆಗೆದಿದ್ದಾರೆ. ಆಟೋ ಡ್ರೈವರ್ನನ್ನ ಬಚಾವ್ ಮಾಡಿದ್ದಾರೆ. ಆದ್ರೆ ಪ್ರತಿದಿನ ಹೊಟ್ಟೆ ತುಂಬಿಸ್ತಾ ಇದ್ದಂತಹ ಈ ಆಟೋ ಕಣ್ಮುಂದೆ ಜಖಮ್ ಆಗಿದ್ದು ನೋಡಿ ಆಟೋ ಡ್ರೈವರ್ ಕಣ್ಣೀರ್ ಹಾಕಿದ್ದಾರೆ. ಇದು ಮಳೆಯಿಂದ ಆಗಿರೋ ಅವಾಂತರ. ಇದು ಮೈಸೂರಿನಲ್ಲಿ ಹಲವು ಕಡೆ ನಾನಾ ರೀತಿಯ ಅನಾಹುತಗಳಾಗಿದೆ ಮಳೆಯಿಂದ. ಎಷ್ಟೋ ಜನ ಮನೆ ಕಳ್ಕೊಂಡಿದ್ದಾರೆ. ಎಲ್ಲ ನೋಡಿದ್ರು ಅಲ್ಲಿ ನೀರು ತುಂಬಿಕೊಂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.